Jungle. Audio Jungle. ನಮ್ಮ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗಿದೆ ಅಲ್ವಾ? ಕ್ಲಾಸಲ್ಲಿ ಆರಾಮಾಗಿ ಬೆಂಚ್ ಮೇಲೆ ಕೂತ್ಕೊಂಡು ಸರ್ಗಳು ಹೇಳೋ ಪಾಠನ ಅಲ್ಪ ಸ್ವಲ್ಪ ಕೇಳಿಸ್ಕೊಂಡು ಸರ್ ಇನ್ನೇನ ಕಡೆ ತಿರುಗ್ತಾರೆ ಅನ್ನೋಷ್ಟೊತ್ತಿಗೆ ಕೈಯಿಂದ ಕೈಗೆ ಪಾಸ್ ಆಗೋ ಸ್ನ್ಯಾಕ್ಸ್, ಯಾವುದೋ ಊರಿನ ಕ್ರಶ್ ಜೊತೆಗೆ ಟೆಕ್ಸ್ಟ್, ಜೋಕ್ಸ್, ಕಮೆಂಟ್ಸ್, ಮೊಬೈಲ್ ಅಲ್ಲಿ ಗೇಮ್ಸ್, ಬೆಂಚ್ ಗೋಡೆ ಮೇಲೆ ಡ್ರಾಯಿಂಗ್, ಆರ್ಟ್ಸ್, ಇರೋ ಬರೋ ಎಲ್ಲ ಸಬ್ಜೆಕ್ಟ್ಗೂ ಒಂದೇ ನೋಟ್ಸ್, ತಿಂಗ್ಳುಗಟ್ಲೆ ಬರೆಯೋ ಅದೊಂದೇ ಪೆನ್. ಓ ಟಾಪರ್ ಸರ್ ಎಕ್ಸೆಪ್ಷನ್. ಸರ್ ಏನಾದ್ರು ರೈಟ್ ದ ನೋಟ್ಸ್ ಅಂದ್ರೆ ಬರೆಯೋ ತರ ನಾಟಕ. ಪೆನ್ ಇಲ್ಲ ಅಂದ್ರೆ ಮಗ 2 ಪೆನ್ ಇದೆಯಾ, ಮಗ ಎಕ್ಸ್ಟ್ರಾ ಪೆನ್ ಇದೆಯಾ ಅಂತ ಕೇಳೋ ಫ್ರೆಂಡು, ಕೊಟ್ರೆ ಮುಂದಿನ ಸತಿನೂ ನಮ್ಮನ್ನೇ ಕೇಳ್ತಾನೆ ಅನ್ನೋ ಭಯನೂ ಹೌದು. ಕೊಟ್ಟಿದ್ ಪೆನ್ ಮತ್ತೆ ಸಿಗಲ್ಲ ಅನ್ನೋದು ಹೌದು. ಬ್ರೇಕಲ್ಲಿ ಕ್ಯಾಂಟೀನು ಬಿಟ್ಟರೆ ಜ್ಯೂಸು, ಸ್ಯಾಂಡ್ವಿಚ್, ಚಾಟ್ಸ್ ಅಂಗಡಿ. ಒಂದಿನ ಅವ್ನ್ ಟ್ರೀಟು, ಒಂದಿನ ಇವನ್ ಟ್ರೀಟು. ಪೂರ್ತಿ ಸೇನೇನೆ ಗ್ರೂಪ್ ಆಗಿ ಹೋಗ್ಬಿಟ್ರೆ ಬ್ರೋಸ್ ನಾನ್ ಪೇ ಮಾಡ್ತೀನಿ, ಎಲ್ಲಾರು ನನಗೆ ಫೋನ್ ಪೇ ಮಾಡ್ಬೇಡಿ, ಅಷ್ಟೇ. ಕ್ಲಾಸಿಗೆ 5 ನಿಮಿಷಕ್ಕಿಂತ ಜಾಸ್ತಿ ಲೇಟ್ ಆಗೋದ್ರೆ ಸರ್ಗಳದ್ದು ಸಿಗ್ನೇಚರ್ ಡೈಲಾಗ್, ಯು ಆರ್ ಟೂ ಅರ್ಲಿ ಟು ದ ನೆಕ್ಸ್ಟ್ ಕ್ಲಾಸ್. ಕಾಲೇಜ್ ಗ್ರೂಪ್ಸು, ಅವ್ರದ್ದು ರೆಕ್ರೂಟ್ಮೆಂಟು, ಕ್ಲಾಸಲ್ಲಿ ಅನೌನ್ಸ್ಮೆಂಟು, ಅಯ್ಯೋ ಕಾಯ್ತಾ ಇರ್ತಿದ್ವಿ ಅವ್ರು ಯಾವಾಗ ಬರ್ತಾರೆ ಅಂತ. ಅವ್ರು ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಅಚೀವ್ ಮಾಡ್ತಿದ್ವಿ, ಬಟ್ ಅನೌನ್ಸ್ಮೆಂಟ್ ಕೇಳಕ್ಕೆ ಒಂಥರ ಮಜಾ. ಕ್ಲಾಸ್ಗೆ ಹೋಗಿಲ್ಲ ಅಂದ್ರೂ ಅಟೆಂಡೆನ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಟೆಂಡ್ ಆಗ್ತಿದ್ದ ಕಾಲೇಜ್ ಈವೆಂಟ್ಸ್. ಫ್ರೀ ಪೀರಿಯಡ್ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಕಾಯ್ತಿದ್ದ ಕ್ರಶ್, ಆ ಹಾಸ್ಟೆಲು, ಆ ಕಿತ್ತೋಗಿರೋ ಸಾಂಬಾರು, ಆ ಬಾತ್ರೂಮು, ಇಲ್ಲೇ ಗಮ್ಮನ್ನುತ್ತೆ. ಆ ಹೋಗಿದ್ದಿರೋ ಬಟ್ಟೆ, ನೈಟ್ ವಾಕಿಂಗ್ ರೌಂಡ್ಸು, ಪಾರ್ಟಿ, ಬರ್ಡೇ ಬೂಮ್ಸು, ಲೇಟ್ ನೈಟ್ ಸ್ಟೋರೀಸು, ಒಟ್ಟಿಗೆ ಕೂತ್ ನೋಡಿದ್ ಮೂವೀಸು, ಗೇಮ್ಸು, ಡ್ಯಾನ್ಸು, ಜೋಕ್ಸು, ಹರಟೆ, ಜಗಳ, 5 ನಿಮಿಷಕ್ಕೊಂದ್ಸತಿ ಕೈ ಕೊಡ್ತಿದ್ದ ವೈಫೈ, ಯಾವ್ದೋ ಹುಡುಗಿ ಕೈಲಿ ಬರೆಸ್ತಿದ್ದ ಅಸೈನ್ಮೆಂಟು, ಗರ್ಲ್ ಫ್ರೆಂಡು, ಅವಳ ಬೆಸ್ಟ್ ಫ್ರೆಂಡು. ಓ ಸಿಂಗಲ್ ಸರ್ ಎಕ್ಸೆಪ್ಷನ್. ಎಲ್ಲ ಮೆಮೊರೀಸ್ನು ನೆನೆಸ್ಕೊಂಡಾಗ ಖುಷಿ ಆಗುತ್ತಲ್ವ? ಯಾಕಂದ್ರೆ ಇದೆಲ್ಲದ್ರಲ್ಲೂ ನಮ್ ಜೊತೆಗಿದ್ದವರು ನಮ್ ಫ್ರೆಂಡ್ಸ್. ನಮ್ಮೆಲ್ಲ ನಗು, ಖುಷಿ, ಸುಖ, ದುಃಖ, ನೋವು, ಎಲ್ಲ ಪ್ರಾಬ್ಲಮ್ಸ್ ಅಲ್ಲೂ ಜೊತೆಗೆ ನಿಂತವ್ರು. ನಮ್ ಬರ್ತ್ಡೇ, ನಮ್ ಸಕ್ಸಸ್ ನ ನಮಗಿಂತ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದವರು ಬೇರೆ ಯಾರು ಅಲ್ಲ, ನಮ್ ಫ್ರೆಂಡ್ಸ್. ಎಲ್ಲ ಮತ್ತೆ ಕನೆಕ್ಟ್ ಆಗಿದೆ. ನಿಮ್ ಲೈಫಲ್ಲಿ ಏನಾಗ್ತಿದೆ, ಅವ್ರ ಲೈಫಲ್ಲಿ ಏನಾಗ್ತಿದೆ ಅನ್ನೋದನ್ನ ಶೇರ್ ಮಾಡಿ. ಈ ವಿಡಿಯೋ ಮಾಡಿದ ರೀಸನ್ ಎಲ್ಲ ಫ್ರೆಂಡ್ಸನ್ನು ಮತ್ತೆ ಕನೆಕ್ಟ್ ಮಾಡೋದಿಕ್ಕೆ. ಈಗ ನೋಡ್ತಾ ಇರೋ ಮೂವೀಸ್, ಸೀರೀಸ್ ಇನ್ನೊಂದು 10 ವರ್ಷ ಬಿಟ್ಟರು ಹಾಗೆ ಇರುತ್ತೆ. ಕಡಿಮೆ ಆಗ್ತಿರೋ ನಮ್ಮ ಫ್ರೆಂಡ್ಸ್ ಕನೆಕ್ಷನ್ ನ ಮತ್ತೆ ಸ್ಟ್ರಾಂಗ್ ಮಾಡೋಣ. ಯಾವುದೋ ಒಂದು ಆನ್ಲೈನು, ಆಫ್ಲೈನು, ಈಗ ಆಲ್ರೆಡಿ ತುಂಬಾ ಮೂಮೆಂಟ್ಸ್ ನ ಕಳ್ಕೊಂಡಿದೀವಿ. ಒಟ್ನಲ್ಲಿ ಕಳೆದೋಗ್ತಿರೋ ಈ ಸ್ಟೂಡೆಂಟ್ ಲೈಫ್ ನ ಖುಷಿಯಾಗಿ ಸ್ಪೆಂಡ್ ಮಾಡಿ. ಸ್ಟೇ ಕನೆಕ್ಟೆಡ್ ವಿತ್ ಯುವರ್ ಫ್ರೆಂಡ್ಸ್. ಮೆಂಟಲಿ, ಫಿಸಿಕಲಿ ಹೆಲ್ತಿ ಆಗಿರಿ ಅಂತ ಹೇಳ್ತಾ ನಗ್ತಾ ಇರಿ, ಖುಷಿಯಾಗಿರಿ. ಥ್ಯಾಂಕ್ ಯು.